Ladies and gentlemen, welcome to Sakleshpura Kadumane. ಸಕಲೇಶಪುರದಿಂದ 25 ಕಿಲೋಮೀಟರ್ ದೂರದಲ್ಲಿ ನಾವು ಹೋಗ್ತಿರೋ ಪ್ಲೇಸ್ ಕಂಡು ಬರುತ್ತೆ. ಆ ಪ್ಲೇಸ್ ಯಾವುದು, ಅಲ್ಲಿನ ವಿಶೇಷತೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ಪೂರ್ತಿಯಾಗಿ ತಿಳ್ಕೊಳ್ಳಿ. ಪಶ್ಚಿಮ ಘಟ್ಟದ ಪರ್ವತಗಳ ಮಧ್ಯದಲ್ಲಿ ಈ ಜಾಗ ಕಂಡು ಬರುತ್ತದೆ ಹಾಗೂ ಬರೀ ಕಾಫಿ ಎಸ್ಟೇಟ್ಗಳೇ ತುಂಬಿರುವ ಈ ಜಾಗದಲ್ಲಿ ನಾವು ಚಹಾ ಎಸ್ಟೇಟ್ ಅನ್ನ ಕೂಡ ನೋಡಬಹುದಾಗಿದೆ. ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದಾಗಿ ಆಯ್ಕೆ ಮಾಡಲಾಗಿದೆ. ಇದು ಭಾರತದಲ್ಲಿನ ಈ ಮಹಾನ್ ಜೈವಿಕ ವೈವಿಧ್ಯತೆಯ ತಾಣವನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ನಾವು ವಾತಾವರಣವನ್ನ ಎಂಜಾಯ್ ಮಾಡಲು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟ ಉತ್ತಮವಾದ ಸ್ಥಳ ಮತ್ತೊಂದಿಲ್ಲ. ಅದರಲ್ಲಿ ದಕ್ಷಿಣ ಭಾರತದ ಕರ್ನಾಟಕದ ಸಕಲೇಶಪುರದ ಕಡಮನೆಯು ಒಂದು. ಹಾಸನದಿಂದ ಸಕಲೇಶಪುರದ ಮಾರ್ಗದಲ್ಲಿ ಹೋಗುವಾಗ ಈ ಕಾಡುಮನೆ ರಸ್ತೆ ಸುಂದರವಾಗಿ ಕಂಡುಬರುತ್ತದೆ. ಸಕಲೇಶಪುರ ಎಂಬುದು ಕಾಫಿ ತೋಟಗಳ ನಾಡು ಎಂದೇ ಪ್ರಖ್ಯಾತವಾಗಿದೆ. ಇದರ ಮಧ್ಯ ಕಾಫಿ ಮಾತ್ರವಲ್ಲದೆ ಚಹಾ ತೋಟವನ್ನು ನಾವಿಲ್ಲಿ ಕಾಣಬಹುದು. ಇದು ಬಹಳ ವಿಶೇಷವಾಗಿ ನಮಗೆ ಕಂಡುಬರುತ್ತದೆ. ಸಕಲೇಶಪುರದ ಸುತ್ತಮುತ್ತಲಿನ ಪ್ರದೇಶಗಳು ತೋಟಗಾರಿಕೆಯ ನಾಡು ಎಂದು ಕರೆಯಲ್ಪಡುತ್ತವೆ. ಭತ್ತದ ಗದ್ದೆಗಳು ಮತ್ತು ಅಡಿಕೆ ತೋಟಗಳು ಜೊತೆಗೆ ಕಾಫಿ ಮತ್ತು ಚಹಾ ಪ್ರಮುಖ ಬೆಳೆ ನಿರ್ಧರಿಸಲಾಗಿದೆ. ಸಕಲೇಶಪುರವು ದಟ್ಟವಾದ ಕಾಡುಗಳು, ಹರಿಯುವ ಹೊಳೆಗಳು, ಜಲಪಾತಗಳು ಮತ್ತು ಮೈಲುಗಳು ವಿಸ್ತರಿಸಿರುವ ಸುಂದರವಾದ ಹುಲ್ಲುಗಾವಲುಗಳು ಹೆಸರುವಾಸಿಯಾಗಿದೆ. ಕಡಮನೆಯಲ್ಲಿರುವ ಸಿನ್ನದೊಡ್ಡ ಬಂಗಲೆ ಸಕಲೇಶಪುರ ಪಟ್ಟಣದಿಂದ 25 ಮೀ ದೂರದಲ್ಲಿದೆ ಮತ್ತು ರಸ್ತೆಯು ಕೂಡ ತುಂಬಾ ಚೆನ್ನಾಗಿದೆ. ಸಕಲೇಶಪುರದ ಅತಿದೊಡ್ಡ ಎಸ್ಟೇಟ್ಗಳಲ್ಲಿ ಇದು ಕೂಡ ಒಂದು 10,000 ಹೆಕ್ಟೇರ್ಗಳ ವ್ಯಾಪ್ತಿಯನ್ನು ಹೊಂದಿದೆ. ಇದು ಎಸ್ಟೇಟ್ಗೆ ಮೀಸಲಾದ ಆಸ್ಪತ್ರೆ, ಶಾಲೆ ಮತ್ತು ಅಂಚೆ ಕಚೇರಿಯನ್ನು ಹೊಂದಿರುವ ದೊಡ್ಡ ಪಟ್ಟಣವಾಗಿದೆ. ಬಹುಶಃ 1920ರ ಪ್ರಸ್ತುತದಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಈ ಎಸ್ಟೇಟ್ ಈಗ ದಕ್ಷಿಣ ಭಾರತದ ಅತಿದೊಡ್ಡ ಕೈಗಾರಿಕಾ ಗುಂಪುಗಳಲ್ಲಿ ಒಂದಾದ ಐಐಟಿ ವ್ಯಾರಿ ಗುಂಪಿನ ಭಾಗವಾಗಿದೆ. ಎಸ್ಟೇಟ್ನಲ್ಲಿರುವ ಅತ್ಯಂತ ಹಳೆಯ ಚಹಾ ಪೊದೆ 1929ರಲ್ಲಿ ಇಡಲಾಗಿದೆ. ದಟ್ಟವಾದ ನಿತ್ಯಹರಿದ್ವರ್ಣ ಕಾಡುಗಳು ಮತ್ತು ಪಶ್ಚಿಮ ಘಟ್ಟಗಳ ಕಣಿಟಿಗಳು ಎಸ್ಟೇಟ್ನ ಗಡಿಯನ್ನು ಗುರುತಿಸುತ್ತವೆ. ಸಾಮಾನ್ಯವಾಗಿ ಉದ್ಯಾನದ ಅತ್ಯಂತ ಎತ್ತರವಾಗಿದ್ದ ಸ್ಥಳ ಮತ್ತು ಅತ್ಯುತ್ತಮ ನೋಟಗಳನ್ನು ಹೊಂದಿದೆ. ನಾವು ಕಡಮನೆಗೆ ಹಚ್ಚ ಹಸಿರಿನ ಹುಲ್ಲುಗಾವಲುಗಳು ಕಂದು ಬಣ್ಣದ್ದಾಗಿದ್ದು ಬಣ್ಣ ಬದಲಾಯಿಸುವ ಮಳೆಗಾಗಿ ಕಾಯುತ್ತಿವೆ. ಬೆಳಿಗ್ಗೆ ಪಕ್ಷಿಗಳ ಕೂಗು, ಬೆಳಗಿನ ಜಾವ ಸೂರ್ಯನ ಉದಯ. ಅಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಕಾಡುಗಳಲ್ಲಿ ಸಣ್ಣ ಪಾದಯಾತ್ರೆ ಮಾಡಿ
ಪಶ್ಚಿಮ ಘಟ್ಟಗಳಲ್ಲಿ ಕೆಲವು ಪ್ರಾಣಿಗಳನ್ನು ನೋಡುವ ಅವಕಾಶ ನಿಮಗೆ ಸಿಗಬಹುದು. ಶ್ರವಣಬೆಳಗೊಳದ ಬೆಟ್ಟದ ಮೇಲಿರುವ 57 ಅಡಿ ಎತ್ತರದ ಬಾಹುಬಲಿಯ ಅದ್ಭುತ ಏಕಶಿಲೆಯ ಪ್ರತಿಮೆ, ಬೇಲೂರು ಮತ್ತು ಹಳೇಬೀಡಿನಲ್ಲಿರುವ ಯುನೆಸ್ಕೋ ಪಾರಂಪರಿಕ ದೇವಾಲಯಗಳನ್ನು ವೀಕ್ಷಿಸಲು ಒಂದು ದಿನದ ಪ್ರವಾಸ ಮಾಡಿ. ಅಲ್ಲಿಗೆ ಹೋಗುವುದು ಒಂದು ರಸ್ತೆಯ. ಸಕಲೇಶಪುರವು ಬೆಂಗಳೂರಿನಿಂದ 220 ಕಿಲೋಮೀಟರ್ ದೂರದಲ್ಲಿದೆ ಮತ್ತು 4 ಗಂಟೆಗಳ ಡ್ರೈವ್ ಆಗಿದೆ. ಬೆಂಗಳೂರಿನಿಂದ ಸಕಲೇಶಪುರಕ್ಕೆ ಅನೇಕ ಬಸ್ಸುಗಳಿವೆ. 2 ರೈಲಿನ ಮೂಲಕ ಬೆಂಗಳೂರು ಮಂಗಳೂರು ಎಕ್ಸ್‌ಪ್ರೆಸ್ ರೈಲು ಸಕಲೇಶಪುರದಲ್ಲಿ ನಿಲ್ಲುತ್ತದೆ. 3 ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು. ಬೆಂಗಳೂರು ಕೂಡ ಸೂಕ್ತ ಆಯ್ಕೆಯಾಗಿದೆ. ವಾಸ್ತವದ ಆಯ್ಕೆಗಳು ಸಕಲೇಶಪುರದಲ್ಲಿ ಹಲವು ಎಸ್ಟೇಟ್ನಲ್ಲಿರುವ ಸಿನ್ನದೊರೈ ರೆಸಾರ್ಟ್ಗಳಿವೆ. ಕಡಮನೆ ಅವರ ಸಕಲೇಶಪುರದಲ್ಲಿ ಹಲವು ಹೋಂಸ್ಟೇಗಳಿವೆ.